ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಡ್ರೈ ಜಾಮೂನು. ಮದುವೆ ಮನೆಯಲ್ಲೆಲ್ಲ ಸಿಗುತ್ತಲ್ವಾ, ಅದೇ ಥರ ಡ್ರೈ ಜಾಮೂನನ್ನು ನಾವು ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ತುಂಬ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು, ತುಂಬ ರುಚಿಕರವಾಗಿ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಸಬ್ಸ್ಕ್ರೈಬ್ ಆದರೆ ಅನ್ಕೋತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾಕ ಮಾಡ್ಕೊಂಬಿಡೋಣ. ಫಸ್ಟು ಪಾಕಕ್ಕೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು 2 ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಅಂದರೆ 2 ಲೋಟ ಸಕ್ಕರೆ ಹಾಕೋತಾ ಇದ್ದೀನಿ. ಇದೇ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾವೆಷ್ಟು ಸಕ್ಕರೆ ಹಾಕ್ಕೊಂಡಿರ್ತೀವೋ ಅಷ್ಟೇ ನೀರನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪಾಕ. ಈ ರೀತಿಯಾಗಿ 2 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಕರಗಿಸ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ನಾನು ಸಕ್ಕರೆನ ಕರಗಿಸ್ಕೊತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಿ ಅದು ಸ್ವಲ್ಪ ಜಾರೋ ಥರ ಆಗಬೇಕು, ಅಂಟಬಾರ್ದು ಪಾಕ, ಜಾರಬೇಕು. ಅಂದರೆ ಇದು ನೋಡಿ ಕಾಣಿಸ್ತಾ ಇದೆಯಲ್ಲ ಸ್ಪೂನ್ ಮೇಲೆ, ಇದಕ್ಕಿಂತ ಚೂರು ಬೇಯಲಿ. ಅಂದರೆ ಒಂದು ಟೈಮ್ ನೋಡಿಕೊಂಡು ನೀವು ಮೀಡಿಯಂ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಕುದಿಯೋಕೆ ಇಟ್ಬಿಟ್ರೆ ಸಾಕು, ಪಾಕ ರೆಡಿ ಆಗಿಬಿಡುತ್ತೆ. ಪಾಕ ಇನ್ನೇನು ರೆಡಿ ಆಯಿತು ಅನ್ಬೇಕಾದ್ರೆ ನಾವು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಳ್ಳೋಣ. ಮತ್ತು 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಅಂಟಬಾರ್ದು ಪಾಕ, ಆದರೆ ಎಣ್ಣೆ ಥರ, ಈಗ ಎಣ್ಣೆಗೆ ನಾವು ಎಣ್ಣೆ ಮುಟ್ಟಿದ್ರೆ ಜಾರುತ್ತಲ್ವ ಕೈ, ಆ ರೀತಿಯಾಗಿ ನಮಗೆ ಫೀಲ್ ಆಗಬೇಕು ಪಾಕ. ಇವಾಗ ಸ್ವಲ್ಪ ಕೇಸರಿ ದಳ ಕೂಡ ಹಾಕ್ಕೊಂಡಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಪಾಕ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಪಾಕ ರೆಡಿ ಆಗಿದೆ ಅಲ್ವಾ, ಇದು ಬೆಚ್ಚಗಿರ್ಬೇಕಾದ್ರೆ ನಾವು ಜಾಮೂನ್ಗಳನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಸೈಡ್ಗೆ ಇದನ್ನು ಎತ್ತಿಟ್ಕೊಂಡ್ಬಿಡೋಣ ಮುಚ್ಚಿಟ್ಬಿಟ್ಟು. ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 200 ಗ್ರಾಮ್ ಅಷ್ಟು ಗುಲಾಬ್ ಜಾಮೂನ್ ಪೌಡ್ರು MTR ಅವ್ರದ್ದು ತೊಗೊಂಡಿದ್ದೀನಿ. MTR ಗುಲಾಬ್ ಜಾಮೂನ್ ಪೌಡ್ರ್ ತೊಗೊಂಡು ನಾನು ಒಂದು ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಸೇರಿಸೋದಕ್ಕಿಂತ ಮೊದಲು ನಾವು ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಗಂಟಿರಬಾರ್ದು, ಗಂಟಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರನ್ನ ಚುಮ್ಕಿಸ್ಕೋಬೇಕಂದ್ರೆ ಜಾಸ್ತಿ ನೀರನ್ನು ಹಾಕೋಬಾರ್ದು ನಾವಿಲ್ಲಿ, ತುಂಬ ಕಡಿಮೆ. ಇವಾಗ ನಮಗೆ 1 ಗ್ಲಾಸು ಪೌಡ್ರ್ ಇರುತ್ತೆ, ಅದು ಜಾಮೂನ್ ಪೌಡ್ರು ಅಂದರೆ ಅದರಲ್ಲಿ ಒಂದು 15% ಅಷ್ಟೇ ನೀರು ತಗೊಳುತ್ತೆ ಇದು. ನೋಡಿ ಈ ರೀತಿಯಾಗಿ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ. ನೋಡಿ ಈ ರೀತಿಯಾಗಿ ನಾವು ಕಲಸಿಟ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ಇಷ್ಟು ಹದವಾಗಿದ್ರೆ ಸಾಕು. ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಕಲಿಸ್ಕೊಂಡು ನಾವು ಒಂದು 2 ನಿಮಿಷ ಎತ್ತಿಟ್ಕೊಳ್ಳೋಣ. ಒಂದು 2 ನಿಮಿಷ ಮುಚ್ಚಿಡೋಣ. ಅಷ್ಟರಲ್ಲಿ ನಾವಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಬಿಡೋಣ. ಜಾಮೂನ್ ಬೇಯಿಸ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿಗೆ ಇಟ್ಬಿಡೋಣ. ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆನ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಬಿಡೋಣ. ಇವಾಗ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಎಣ್ಣೆ ಕಾಯ್ತಾ ಇರುತ್ತೆ, ಎಣ್ಣೆ ಕಾಯೋ ಅಷ್ಟರಲ್ಲಿ ಜಾಮೂನ್ಗಳನ್ನ ರೆಡಿ ಮಾಡ್ಕೊಂಬಿಡೋಣ. ಇವಾಗ ಏನು ಕಲಸಿಟ್ಟಿದ್ವಿ ಜಾಮೂನ್ ಪೌಡ್ರದ್ದು ಮಿಕ್ಸು, ಈ ಹಿಟ್ಟನ್ನು ನಾನು ತಗೊಂಡು ಚೆನ್ನಾಗಿ ಚೆನ್ನಾಗಿ ನಾದ್ಕೋಬೇಕು. ಏಕೆ ನಾವು ಡ್ರೈ ಜಾಮೂನ್ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರ್ತದೆ. ಓಪನ್ ಆಗಬಾರ್ದು, ಅಂದರೆ ಒಡೆದೋಗ್ಬಾರ್ದಲ್ವ, ಅದಕ್ಕೆ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನಾವು ಉಂಡೆ ಕಟ್ಕೋಬೇಕು. ನೋಡಿ ಈ ರೀತಿಯಾಗಿ ಎಷ್ಟು ಗಾತ್ರದ ಉಂಡೆ ಬೇಕು ನಮಗೆ ಅಷ್ಟು ಗಾತ್ರದ ಉಂಡೆಗಳನ್ನ ಮಾಡ್ಕೋಬೇಕು. ಇದು ಎಣ್ಣೆಲಿ ಕರೆದ ಮೇಲೆ ಸೈಜ್ ದೊಡ್ಡದಾಗುತ್ತೆ, ಅಂದರೆ ಹಳ್ಕೊಳ್ಳುತ್ತೆ. ಸಕ್ಕರೆ ಪಾಕಕ್ಕಾದ್ಮೇಲೆ ಇನ್ನೂ ದಪ್ಪ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಜಾಮೂನ್ಗಳನ್ನ ಮಾಡ್ಕೋತಾ ಇದ್ದೀನಿ. ಉಂಡೆಗಳನ್ನಾಗಿ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಎಲ್ಲದನ್ನು ಕೂಡ ನಾವಿಲ್ಲಿ ಉಂಡೆ ಕಟ್ಕೊಂಡು ಇಟ್ಕೊಂಬಿಡೋಣ. ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿ ಆಗೋಗ್ಬಿಡುತ್ತೆ. ನೋಡಿ ಇಷ್ಟು ಪೂರ್ತಿಯಾಗಿ ನಾನು ಉಂಡೆಗಳನ್ನ ಮಾಡ್ಕೊಂಡು ಆಯಿತು. ಎಲ್ಲ ಇದೇ ಸೈಜಲ್ಲಿ ನಾನು ಉಂಡೆಗಳನ್ನ ಕಟ್ಕೊಂಡಿದ್ದೀನಿ. ಇವಾಗ ನಾವು ಎಣ್ಣೆ ಕಾದಿದೆ ಅಲ್ವಾ, ಇವಾಗ ನಾವು ಎಣ್ಣೆಗೆ ಜಾಮೂನ್ಗಳನ್ನ ಬಿಟ್ಕೊಳ್ಳೋಣ. ಬನ್ನಿ ಕರೆದ್ಬಿಡೋಣ ಜಾಮೂನ್ಗಳನ್ನ. ಈಗ ಎಣ್ಣೆ ಕಾದಿದೆ. ಒಂದೊಂದೇ ಜಾಮೂನ್ಗಳನ್ನ ನಾವು ನಿಧಾನಕ್ಕೆ ಎಣ್ಣೆ ಕಾದಿದೆಯಾ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಎಣ್ಣೆ ನನಗೆ ಕಾದಿದೆ. ಕಾದಿರೋಂಥ ಎಣ್ಣೆಗೆ ಒಂದೊಂದೇ ಜಾಮೂನ್ಗಳನ್ನ ನಾನು ಹಾಕ್ಬಿಟ್ಟು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ತುಂಬ ನಿಧಾನಕ್ಕೆ ಕೈ ಆಡಿಸ್ತಾ ನಾವು ಬೇಯಿಸ್ಕೋಬೇಕು. ಇವಾಗ ನಾವು ಲೋ ಫ್ಲೇಮ್ ಇಟ್ಕೋಬೇಕು. ಮೀಡಿಯಂ ಫ್ಲೇಮ್ ಇದೆ ಅಲ್ವಾ ಎಣ್ಣೆ, ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನಿಧಾನಕ್ಕೆ ಒಳಗಡೆ ಎಲ್ಲ ಬೇಯುತ್ತೆ. ಈ ರೀತಿಯಾಗಿ ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ನಾನು. ನಿಧಾನಕ್ಕೆ ಕೈ ಆಡಿಸ್ತಾ ಒಂದು 3 ನಿಮಿಷ ಈ ರೀತಿಯಾಗಿ ನಾವು ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ಏನು ರೆಡಿ ಆಗಿರೋವಂಥದ್ದು 2 ಜಾಮೂನ್ಗಳನ್ನ ನಾನು ಯಾವ್ದಾವ್ದು ರೆಡಿ ಆಗಿದೆಯೋ, ಅಂದರೆ ಬಣ್ಣ ಚೇಂಜ್ ಆಗಿದೆಯೋ, ಈ ಜಾಮೂನ್ಗಳನ್ನ ನಾನು ಎತ್ತಿ ಒಂದು ಬಟ್ಲೆಗೆ ಸೇರಿಸ್ಕೋತೀನಿ. ಇವಾಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ನಾನು ಮೊದಲೇ ಹಾಕಿದಂಥ ಜಾಮೂನ್ಗಳು ಬಣ್ಣ ಚೇಂಜ್ ಆಗಿದೆ. ಇದನ್ನು ನಾನು ಎತ್ತಿ ಹಾಕೋತಾ ಇದ್ದೀನಿ. ಎಲ್ಲ ಎತ್ತಷ್ಟೊತ್ತಿಗೆ ಇದು ಕೂಡ ಪೂರ್ತಿಯಾಗಿ ಚೆನ್ನಾಗಿ ಬೇಯಿತು. ಎಲ್ಲದನ್ನು ಕೂಡ ನಾನು ಎತ್ತಿ ಹಾಕ್ಕೊಂಡಿದ್ದೀನಿ.
ಇವಾಗ ನಾವೇನು ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಈ ಪಾಕಕ್ಕೆ ನಾವು ಜಾಮೂನ್ಗಳನ್ನ ಸೇರಿಸ್ಕೊಂಬಿಡೋಣ. ಪಾಕ ಏನಿತ್ತು ಈ ಪಾಕಕ್ಕೆ ನಾನು ಪೂರ್ತಿ ಜಾಮೂನ್ಗಳನ್ನ ಸೇರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಜಾಮೂನ್ ಮಾತ್ರ. ನಾವು ಹಾಗೆ ಬೇಕಾದರೆ ಜಾಮೂನ್ನ ತಿನ್ಬೋದು. ಡ್ರೈ ಜಾಮೂನ್ ಬೇಕಂದಾಗ ನಮಗೆ ತಿನ್ಬೇಕನ್ಸುತ್ತಲ್ಲ, ಈ ಮಕ್ಳಿಗೂ ಯಾವಾಗಲೂ ಒಂದೇ ರೀತಿ ಜಾಮೂನ್ ಕೊಟ್ಟರು ಇಷ್ಟಪಡೋದಿಲ್ಲ. ಡ್ರೈ ಜಾಮೂನ್ ಮಾಡಿಕೊಟ್ರೆ ಹೋಗಿ ಬಂದು ಒಂದೊಂದು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಒಂದು 20 ನಿಮಿಷ ನಾನು ಪಾಕದಲ್ಲಿ ನೆನೆಸಿದ್ದೆ, ಚೆನ್ನಾಗಿ ನೆಂದಿದೆ, ತುಂಬ ಚೆನ್ನಾಗಾಗಿದೆ. ಒಳಗಡೆ ಸ್ವಲ್ಪ ಗಂಟು ಕೂಡ ಇಲ್ಲ, ಸಾಫ್ಟಾಗಿ ಚೆನ್ನಾಗಿದೆ ನೋಡಿ, ಇಷ್ಟು ಚೆನ್ನಾಗಾಗಿದೆ. ಇವಾಗ ಇದನ್ನು ನಾವೇನು ಮಾಡೋಣ, ಕೊಬ್ಬರಿ ಪೌಡ್ರ್ ತೊಗೊಳ್ಳೋಣ. ಒಣ ಕೊಬ್ಬರಿ ಪೌಡ್ರು ಮನೆಯಲ್ಲೇ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಡ್ರೈ ಕೊಕೊನಟ್ ಪೌಡ್ರಸ್ ಕೂಡ ಸಿಗುತ್ತೆ, ಅಂದರೆ ಡೆಲಿಕೇಟೆಡ್ ಕೊಕೊನಟ್ ಪೌಡ್ರ್ ಕೂಡ ಸಿಗುತ್ತೆ ನಮಗೆ ಅಂಗಡಿನಲ್ಲಿ. ಇದು ತೊಗೊಂಬಂದ್ರೂ ಆಗೋಗ್ಬಿಡುತ್ತೆ. ಈಗ ಮನೆಯಲ್ಲೇ ಕೊಬ್ಬರಿ ಇದ್ರೂ ನಾವು ತುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಜಾಮೂನ್ಗಳನ್ನ ತೊಗೊಂಡು ಚೆನ್ನಾಗಿ ಕೊಬ್ಬರಿ ಪೌಡ್ರ್ನಲ್ಲಿ ನಾವು ಸುತ್ತಿಸ್ಕೊಂಡ್ರೆ ಮುಗೀತು. ಡ್ರೈ ಜಾಮೂನ್ ತುಂಬ ಸಿಂಪಲ್ಲಾಗಿ ರೆಡಿ ಆಗಿಬಿಡುತ್ತೆ. ಒಂದು 5 ನಿಮಿಷ ಇಟ್ಬಿಟ್ಟು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಬಾಯಲ್ಲಿ ಹಾಕೊಂಡ್ರೆ ಹಾಗೆ ಒಳಗಡೆ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.